ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲ ಗುರುಮೂರ್ತಿ ಪೂಜ್ಯಮೂಲ ಗುರುಪಾದ ಮಂತ್ರಮೂಲ ಗುರುವಾಕ್ಯ ಮುಕ್ತಿಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಕೈವಲ್ಲೆ ಪದ್ಧತಿ. ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ ದಯವಿಟ್ಟು. ಒಂದು ಸಲ ನೋಡ್ಕೊಳ್ರಿ ಫೋನು ಮ್ಯೂಟ್ ಆಗ್ಯದೇ ಇಲ್ಲ ಅಂತ ನೋಡ್ಕೊಂಡು ಅದನ್ನು ಮ್ಯೂಟ್ ಮಾಡಿರಿ. ಕೈವಲ್ಲೆ ಪದ್ಧತಿ ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ರಿ, ಎಲ್ಲ ಸ್ವಲ್ಪ ಫೋನ್ ನೋಡ್ಕೊಳ್ರಿ ಎಲ್ಲರೂ. ಮಾಡ್ರಿ ದಯವಿಟ್ಟು. ಕೈವಲ್ಯ ಅಂದ್ರೆ ಏನು? ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಈ ಕೈವಲ್ಯ ಪದ್ಧತಿ ಒಳಗೆ ಎಲ್ಲ ವೇದ ಉಪನಿಷತ್ತುಗಳ ಒಂದು ಸಾರ ಇದರಲ್ಲಿ ಇಟ್ಟಿದ್ದಾರೆ ನಿಜಗೊಂಡ್ರು. ಯಾವ್ಯಾವ ನಾವು ನೀರು ಕುಡಿಬೇಕಾದ್ರೆ ಆರೋಗ್ಯವಾಗಿರ್ಬೇಕಂತ ಹೇಳಿಬಿಟ್ಟು ನಾವು ಫಿಲ್ಟ್ರ್ ನೀರು ಮಾಡ್ತೀವಿ. ಭಾಳಷ್ಟು ನೀರೆಲ್ಲ ತೆಗೆದು ಅದು ಫಿಲ್ಟ್ರ್ ನೀರು ಮಾತ್ರ ನಾವು ಕುಡಿತೀವಲ್ಲ. ಅದ್ರಂಗ ಮುಕ್ತನಾಗಕ್ಕೆ ಏನು ಬೇಕು? ಭಾಳಷ್ಟು ವಿಚಾರಗಳು ಅದಾವ, ವಿಷಯಗಳು ಭಾಳ ಅದಾವ, ಎಲ್ಲ ರೀತಿಯಿಂದ ವಿಷಯಗಳು ಅದಾವ. ಎಲ್ಲವನ್ನ ತಿಳ್ಕೊಳಕ್ಕಾಗಂಗಿಲ್ಲ. ಆದ್ರೆ ನಾವು ಮುಕ್ತನಾಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಭಾಳಷ್ಟು ಮೃಷ್ಟಾನ್ನ ಭೋಜನ ಅದಂತೇಳ್ಬಿಟ್ಟು ಎಲ್ಲ ತಿನ್ನೋಕ್ಕಾಗ್ತದೆ. ನಮ್ಗೆ ಹೊಟ್ಟೆ ಎಷ್ಟು ತುಂಬ್ತದ ಅಷ್ಟು ತಿನ್ಬೇಕಾಗ್ತದಲ್ಲ. ಇಲ್ಲಿ ಕೂಡ ನಾವು ಮುಕ್ತನಾಗಕ್ಕೆ ಏನು ಬೇಕು, ಯಾವ ಸಾಧನೆಗಳು ಬೇಕು, ನಾವು ಯಾವ ರೀತಿ ಆ ಮಾರ್ಗದಲ್ಲಿ ನಡೀಬೇಕು, ಯಾವುದನ್ನು ತಿಳ್ಕೊಂಡು ನಾವು ಮುನ್ನಡೀಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಒಳಗೊಂಡಂಥದ್ದು ಈ ಕೈವಲ್ಯ ಪದ್ಧತಿ. ಮೇಘ ಒಬ್ಬರು ಫೋನು ಇದು ಮ್ಯೂಟ್ ಮಾಡಿಲ್ಲ, ಮಾಡಂತೇಳಿ ಮೇಘ ವೇದಾಗ ನೋಡಂತೇಳಿ. ಅದಕ್ಕೆ ಇಲ್ಲಿ ಏನು ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಎಲ್ಲ ಒಂದು ವೇದ ಉಪನಿಷತ್ತುಗಳ ಒಂದು ಸಾರ ತೆಗೆದು ಈ ಕೈವಲ್ಯ ಪದ್ಧತಿ ಅನ್ನುವಂಥದ್ದನ್ನು ಮಾಡಿ ಮುಮುಕ್ಷುಗಳು ಇದನ್ನು ತಿಳ್ಕೊಂಡು ಉದ್ಧಾರ ಆಗಲಿ, ತಮ್ಮನ್ನು ತಾವು ತಿಳ್ಕೊಳ್ಳಿ, ಈ ಜನನ ಮರಣ ಬಂಧನದಿಂದ ಪಾರಾಗಲಿ ಅನ್ನುವಂಥ ಒಂದು ಕಳಕಳಿಯಿಂದ ಕರುಣೆಯಿಂದ ಈ ಕೈವಲ್ಯ ಪದ್ಧತಿಯನ್ನು ಬರೆದಿದ್ದಾರೆ ನಿಜಗುಂಡ್ರು. ಈಗ ನಮಗೆಲ್ಲರಿಗೂ ವೇದ ಉಪನಿಷತ್ತುಗಳು ಹುಡುಕಿ 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 ಓದೋಕ್ಕಾಗ್ತಿತ್ತನ್ನು ನೋಡೋಕ್ಕಾಗ್ತಿತ್ತನ್ನು ನಮಗೆ ಇಲ್ಲಲ್ಲ. ಹಾಗಾಗಿ ಈ ಕೈವಲ್ಯ ಪದ್ಧತಿ ಒಳಗೆ ಎಲ್ಲ ವೇದ ಉಪನಿಷತ್ತುಗಳ ಒಂದು ಸಾರ ಇದರಲ್ಲಿ ಅಡಗಿದೆ. ಇಂಥ ಒಂದು ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಇವತ್ತ 10ನೇ ಪದ ನಾವು ಶುರು ಮಾಡೋಣ. ಯಾಕಂದ್ರೆ ನೀನು ಹೆಂಗಿದ್ದೀಯಾ, ನಿನ್ನೆ ಕೂಡ ಹೇಳಿದರು 4 ಅಭಾವಗಳದಾವ, ಅದು ನಿನ್ನ ಸಂಬಂಧ ಇಲ್ಲ, ಈ ಜಗತ್ತಿಗೆ ಅದಾವಪ್ಪ ಅಂತ. ಇಲ್ಲಿ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವದ ಬಗ್ಗೆ ಅವ್ರು ಹೇಳಿದರು. ಇಲ್ಲಿ 10ನೇ ಪದದಲ್ಲಿ ಹೇಳ್ತಾರೆ ಅವರು, ನೀ ಹೆಂಗಿದ್ದೀಯ ಅಂದ್ರೆ ಸದ್ರೂಪ, ಅದೇ ನಿನ್ನ ನಿಜವಾದ ರೂಪ ನೋಡು.
ಸದ್ರೂಪ ಇರುವಂಥವ್ನು ನೀನು, ಯಾವಾಗಲೂ ಇರುವಂಥವ್ನು ನೀನು, ಅದೇ ನಿನ್ನ ಸ್ವರೂಪ. ಮತ್ತು ಅಂತ ಹಿಂದಿನ ವಿಚಾರದಲ್ಲಿ ಹೇಳಿದರು. ಹೌದು, ಸದ್ರೂಪ ನೀನು, ಇದೇ ನಿನ್ನ ನಿಜ ಅಂತ, ಎಲ್ಲಕ್ಕೂ ಆಶ್ರಯವಾಗಿರುವಂಥದ್ದಂತ ನೀವು ಹೇಳಿದ್ರಿ ಗುರುಗಳೇ. ಆದರೆ ನಾನೇ ಸದ್ರೂಪ ಇದ್ದೀನಿ ಅಂತ ನನ್ನ ಅನುಭವಕ್ಕೆ ಬರೋಂಗಿಲ್ಲಲ್ಲ, ಹೆಂಗೆ ಮಾಡೋದು ಅಂತ ಈ ರೀತಿ ಶಂಕೆ ಮಾಡಿದರೆ ನಮಗೆ ಭಾಳಷ್ಟು ಸಂಶಯಗಳು ಬರ್ತವೆ. ಕಿದೆ ಹಂಗ್ರಿ ಕದೆ ಹಂಗ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಜಗೊಂಡ್ರು ಶಾಸ್ತ್ರ ನೋಡ್ರಿ, ನಮಗೆ ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸ್ ಬೇಕು ಸ್ವಲ್ಪ ಕೇಳೋಕ್ಕೆ. ಮತ್ತು ಇದನ್ನು ಕೇಳಿ ಮಹಾತ್ಮರೆಲ್ಲರೂ ವಚನಗಳನ್ನು, ತತ್ವ ಪದಗಳನ್ನು ಬರೆದಿದ್ದಾರೆ. ವೇದ ಉಪನಿಷತ್ತುಗಳ ಒಂದು ಸಾರನೇ ವಚನಗಳು ಮತ್ತು ತತ್ವ ಪದಗಳನ್ನು, ಇದನ್ನು ಕ್ರಮವಾಗಿ ತಿಳ್ಕೊಂಡು ಬರೆದಿದ್ದಾರೆ ಅವರು, ಅರ್ಧಂಬರ್ಧ ಅಲ್ಲ, ಮೂಲ ಬೇರುಗಳನ್ನು ತಿಳ್ಕೊಂಡು ಅವ್ರು ಬರೆದಿದ್ದಾರೆ, ಕುಣಿದಾಡಿ ಬರೆದಿದ್ದಾರೆ. ಮತ್ತು ಅವರು ಅನುಭವದಿಂದ ಬರೆದಿದ್ದಾರೆ. ಅವು ಯಾಕೆ ಇವತ್ತಿಗೂ ಪಳ 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 ಅಂತ ಹೊಡಿತಾವ ವಚನಗಳು, ತತ್ವ ಪದಗಳು ಅಂದ್ರೆ ಅವು ಅನುಭವದಿಂದ ಬಂದಂಥ ನುಡಿಗಳು. ಅವು ಸುಮ್ಮನೆ ನಾವು ನೋಡ್ರಿ ಯಾರ್ದನ್ನ ಎಲ್ಲನೇ ಕೇಳಿದ್ರೆ ಅದನ್ನು ನಾವು ಹೇಳ್ತೀವಿ, ಆದರೆ ನಮ್ಮ ನಡೆಯೊಳಗೆ ಇರೋಂಗಿಲ್ಲ, ಅವು ನಮಗೆ ಅನುಭವಕ್ಕೆ ಬಂದಿರೋಂಗಿಲ್ಲ. ಅಂಥ ವಿಚಾರಗಳನ್ನು ಹೇಳಿದ್ರೆ ಒಂದು 2-3 ದಿವಸ ತೋರ್ದಂಗೆ ಆಗ್ತದೆ, ಆಮೇಲೆ ಅವೆಲ್ಲ ಕಪ್ಪಾಗ್ತಾವೆ. ಯಾಕಂದ್ರೆ ಅಷ್ಟು ತಾಕತ್ತಿಲ್ಲ ಅವು ನುಡಿಗಳಲ್ಲಿ. ಈ ನುಡಿಗಳು ಎಷ್ಟು ವರ್ಷ ಆದ್ರೆ ಪಳ 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 ಹೊಳಿತಾವಂತಂದ್ರೆ ಯಾಕೆ ಹೊಳಿತಾವಂದ್ರೆ ಅವರು ಅನುಭವದಿಂದ ಹೇಳಿದಂಥ ವಾಕ್ಯಗಳು ಅದಾವೆ, ಸುಮ್ಮನೆ ಹೇಳಿದಂಥವಲ್ಲವು. ಮತ್ತು ಅವ್ರು ಹೆಂಗೆ ಹೇಳಿದ್ರು ಅಂತಾರೆ, ಅವರನ್ನು ಕ್ರಮಬದ್ಧವಾಗಿ ಈ ಒಂದು ವೇದ ಉಪನಿಷತ್ತುಗಳ ಸಾರವನ್ನು ತಿಳ್ಕೊಂಡು ಅನುಭವ ಮಾಡಿಕೊಂಡು ಹೇಳಿದಂಥ ವಿಚಾರಗಳು ಅದಾವ ಅವೆಲ್ಲ. ಮತ್ತು ಇಲ್ಲರಿ ಕೆಲವರು ತಿಳ್ಕೊಂಡೇ ಇಲ್ಲ, ಆದರೂ ಕೂಡ ಹೇಳಿಬಿಟ್ಟಾರ್ರಿ, ಶಾಸ್ತ್ರದ ವಿಚಾರಗಳನ್ನು ಹೇಳ್ತಾರಲ್ರಿ ಕೆಲವರು ಮಹಾತ್ಮರು, ಹಿಂಗೂ ಬಂದಾರಲ್ರಿ ಅಂತ ನಾವು ಅನ್ಬೋದು. ಯಾಕಂದ್ರೆ ಈ ಜ್ಞಾನ ನಮ್ಗೆ ಅಳವಡಬೇಕಾದ್ರೆ ಜನ್ಮ ಜನ್ಮಾಂತರ ಒಂದು ಸಂಸ್ಕಾರದ ಫಲ ಇದು. ಈಗ ನಾವೆಲ್ಲರೂ ಕುಂತು ಕೇಳ್ತೀವಿ ಅಂತಂದ್ರೆ ಒಬ್ಬೊಬ್ಬರಿಗೆ ಬೇಗ ಟಚ್ ಆಗ್ತಾವೆ ವಿಚಾರಗಳು, ಬಡಿತಾವೆ, ತಿಳಿದು ಬಿಡ್ತಾವೆ ಅಲ್ಲ. ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗ್ತದೆ, ಕೆಲವ್ರಿಗೆ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗ್ತದೆ. ಅದು ತಿಳಿಯವಲ್ದಂತ ಬಿಡೋಂಗಿಲ್ಲ ಇಲ್ಲಿ. ನಾವು ಹಿಂದೆ ಎಷ್ಟಿಷ್ಟು ಮಾಡ್ಕೊಂಡೀವಿ, ಭಾಳ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಬೇಗ ತಿಳಿತದೆ ನಮಗೆ. ಅದಕ್ಕೆ ಈಗ ನಾವು ಏನು ಮಾಡ್ತೀವಿ, ಮುಂದಿನ ಮೆಟ್ಟಲುಗಳು ಅಂತ ಯಾಕೆ ಹೇಳ್ತಾರಂದ್ರೆ, ಹಿಂದೆ ನಾವು ಮಾಡ್ಕೊಂಡಿವಿ, ಜಾಸ್ತಿ ಮಾಡಿರ್ಬೋದು, ಇವಾಗ ನಮಗೆ ಇವು ಅಕ್ಷರಗಳು, ಈ ವಿಚಾರಗಳು ಗುರುಗಳು ಹೇಳಿದ್ದನ್ನು ನಮಗೆ ಬೇಗ ಅರ್ಥ ಆಗ್ತದೆ ಅಂತ ತಿಳ್ಕೊಬೇಕು. ಇನ್ನೂ ಒಂದು ಸ್ವಲ್ಪ ಅರ್ಥ ಆಗೋವಲ್ರಿ ಅಂದರೆ, ಯಾಕಂದ್ರೆ ಆ ಸಂಸ್ಕಾರ ನಿಮ್ಮನ್ನು ಗುರುವಿನ ಹತ್ರ ತಂದು ಈ ವಾಕ್ಯಗಳನ್ನು ಕೇಳೋಕೆ ಕುಂದಿರ್ತಿದ್ರೆ ಅದು ದೊಡ್ಡ ಕೆಲಸ ಅದು. ಆಮೇಲೆ ಸ್ವಲ್ಪ ತಾಳ್ಮೆ, ಯಾಕೆ ವಿವೇಕ ಐತಲ್ಲ ಮನುಷ್ಯನಿಗೆ, ಸ್ವಲ್ಪ ತಾಳ್ಮೆ ಇಟ್ಕೊಂಡು ಇದು ಕ್ರಮವಾಗಿ ಕೇಳಿದಾಗ ಖಂಡಿತ 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 ಆ ಮಹಾತ್ಮರ ಒಂದು ವಿಚಾರಗಳು ನಮಗೆ ಅಳವಡ್ತಾವ, ಅಂಥ ಜ್ಞಾನ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂತಿಲ್ಲ, ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ, ಎಲ್ಲ ಸಾಧ್ಯ ಆದಂಥದ್ದು ಐತೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ನಮ್ಮ ಅನುಭವಕ್ಕೆ ಬರೋಂಗಿಲ್ಲಲ್ರಿ, ನೀವು ಗುರುಗಳು ಹೇಳ್ತಾರೆ ಖರೆ, ಆದರೆ ಸದ್ರೂಪ ಇದ್ದೀನಿ ಅಂತ ನಮ್ಮ ಅನುಭವಕ್ಕೆ ಬರೋವಲ್ದಲ್ಲ ಅಂತ ಶಂಕೆ ಮಾಡಿದ್ರೆ, ಅದಕ್ಕೆ ಅವ್ರು ಏನು ಹೇಳ್ತಾರೆ, ಚಾಂದೋಗ್ಯ ಉಪನಿಷತ್ತಿನ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ ಅವರು. ಅದಕ್ಕೆ ನಿಜಗೊಂಡ್ರದು ಯಾಕಷ್ಟು ಶ್ರೇಷ್ಠ ಉತ್ಕೃಷ್ಟವಾದಂಥ ಗ್ರಂಥ ಅಂತಂದರೆ, ಉಪನಿಷತ್ತುಗಳ ಒಂದು ಪ್ರಮಾಣ ಕೊಟ್ಟು ಹೇಳ್ತಾರೆ. ಎಷ್ಟು ಕರುಣಾಮಯಿಗಳು ನೋಡ್ರಿ ಅವರು, ನಿಜಗೊಂಡ್ರು ಎಷ್ಟು ಕರುಣಾಮಯಿಗಳು. ಒಳಗಿನ ತಾತ್ಪರ್ಯ ಏನು, ಅವರಿಷ್ಟೆಲ್ಲ ಹೇಳಿದಂಥ ಒಂದು ತಾತ್ಪರ್ಯ ಏನು ಅಂತಂದ್ರೆ, ಕೇಳ್ತಾ ಹೋದಾಗ ಏನು ನಿಜಗೊಂಡ್ರು ಹಿಂಗೆ ಹೇಳ್ಬಿಟ್ಟಾರ ಬಿಡು, ಇವರೇನು ಹೇಳಿದಾರ. ಯಾಕಂದರೆ ತಮಗೇನು ಅನುಭವ ಬಂದ್ರೆ ಅದನ್ನು ಸುಮ್ಮನೆ ಬರೆದು ಬಿಡ್ಬೋದಾಗಿತ್ತು, ಹೇಳಿಬಿಡ್ಬೋದಾಗಿತ್ತು. ಅವರು ಹಂಗೆ ಹೇಳಿಲ್ಲ, ಅವ್ರಿಗೊಂದು ಸಂಶಯ ಬಂತು. ಯಾಕೆ ಮನುಷ್ಯನ ಸ್ವಭಾವ ಸ್ವಲ್ಪ ಸಂಶಯ ಮಾಡೋದು. ನಿಜಗೊಂಡು ತಮ್ಮ ಅನುಭವಕ್ಕೆ ಬಂದದ್ದನ್ನು ಬರೆದಿದ್ದಾರೆ, ಅದ್ರಾಗ ಏನೈತೆ ಉರುಳು. ಅವ್ರು ತಮ್ಮ ಅನುಭವಕ್ಕೆ ಬಂದು ನಾವು ಯಾಕೆ ನಂಬಬೇಕು ಅನ್ನುವಂಥದ್ದು ಏನಾದರೂ ಸಂಶಯ ಬಂದು ಮುಮುಕ್ಷುಗಳು ಇದನ್ನು ನೋಡಿ ಅರ್ಧಕ್ಕೆ ಬಿಟ್ಟುಬಿಟ್ರಿ ಅಂತಂದ್ರೆ ಅವ್ರ ನಷ್ಟ ಅವರೇ ಮಾಡ್ಕೊಂಡಂಗೆ ಆಗ್ತದೆ. ಇದು ನಾನು ಹೇಳುವಂಥದ್ದು ಸತ್ಯ ಐತೆ, ಇದು ಉಪನಿಷತ್ತುಗಳ ಒಂದು ಸಾರ ಐತೆ ಅಂತ ಅವ್ರಿಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಪ್ರಮಾಣಗಳನ್ನು ಕೊಟ್ಟರು. ನೋಡಿರಿ,
ನಾನು ಹೇಳಿದಂಥದ್ದಲ್ಲ, ಉಪನಿಷತ್ತುಗಳು ಭಗವಂತ ಹೇಳಿದಂಥ ವಿಚಾರ ಐತಿ ನೋಡ್ರಿ ಅಂತ ಅವರು ಅದನ್ನು ನಂಬ್ರಿ ಅಂತ ಅನ್ನೋದಕ್ಕಾಗಿ ಏನು ಹೇಳಿದ್ದಾರೆ ಅವರು, ಉಪನಿಷತ್ತಿನ ಒಂದು ಪ್ರಮಾಣಗಳನ್ನು ಕೊಡ್ತಾರೆ ಅವರು. ಅದಕ್ಕೆ ಭಾಳಷ್ಟು ಉತ್ಕೃಷ್ಟವಾದಂಥ ಗ್ರಂಥ ಇದು. ಇಲ್ಲಿ ಅದಕ್ಕೆ ಹೇಳ್ತಾರೆ, ಚಾಂದೋಗ್ಯ ಉಪನಿಷತ್ತಿನ ಒಂದು ಶ್ರುತಿ ಪ್ರಮಾಣವನ್ನು ಅವರು ಕೊಟ್ಟು, ಮೊದಲ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಯಾವ ಒಂದು ಸ್ವಗತಾದಿ ಭೇದಗಳು ಯಾವುವು ಇರಲಿಲ್ಲ, ಬರೀ ಪರಬ್ರಹ್ಮ ಮಾತ್ರ ಇರುವಂಥದ್ದು, ಬರೀ ಆ ಒಂದು ಸತ್ಯ ಒಂದೇ ಇರುವಂಥದ್ದು. ಈಗ ಕೂಡ ಐತದ. ಯಾಕಂದ್ರೆ ಈ ಭೇದದಿಂದ ಕೂಡ್ಯದಲ್ಲ ಈ ಜಗತ್ತೇನು ಹೆಂಗೆ ಕೂಡ್ಯದಿದು, ಸ್ವಗತ ಸಜಾತಿ ವಿಜಾತಿ ಭೇದಗಳಿಂದ ಕೂಡ್ಯದ ಜಗತ್ತು. ಈ ಜಗತ್ತು ಕೂಡಿದದಕ್ಕಾಗಿ ಹೆಂಗದಿದು ಅಸತ್ಯ ಅದ, ಇದು ಸತ್ಯ ಅಲ್ಲ ಜಗತ್ತು. ಜಗತ್ತು ಅಸತ್ಯದಿಂದ ಕೂಡ್ಯದ, ಇದು ಸತ್ಯ ಅಲ್ಲ. ಭೇದ ಇರದೇ ಇರುವಂತಹ ಆ ಸತ್ತಾರೂಪವಾಗಿರಿ ಯಾವಾಗಲೂ ಇರುವಂಥವನು, ನಿತ್ಯವಾಗಿರುವಂಥವನು ಆ ಶಂಭುಲಿಂಗನೇ ನೀನಿದೆ ನೋಡ್ರಿ. ಆ ವಿಚಾರವನ್ನು ಈ ಪದ್ಯದಲ್ಲಿ ಹೇಳ್ತಾರೆ ಅವರು. ಯಾಕೆ ಇಷ್ಟೆಲ್ಲ ಹೇಳ್ತಾರಂತಾರೆ, ಮತ್ತು ಮಂದು ಬುದ್ಧಿ ಅದಾವಿಲ್ಲ ನಮ್ಗೆ ಪರಮಾತ್ಮನ ಸ್ವರೂಪ ಗುರು ಬಂದು ಹೇಳಕತ್ತೇನ, ನೋಡಪ್ಪ ನೀನು ಪರಬ್ರಹ್ಮ ಸ್ವರೂಪ ಇದೆ ಅಂತ ಇಷ್ಟು ತಲೆಗೆ ಬಿದ್ದರೂ ಕೂಡ ದೇವ್ರು ಬೇರೆ ಅದಾನಂತ ಹೋಗ್ತೀವಲ್ಲ ನಾವು. ಮತ್ತು ಮಂದ ಬುದ್ಧಿ ಅಂತಾರೆ, ಏನಂತಾರೆ ಅದಕ್ಕೆ ನೋಡಪ್ಪ ನೀನು ಪರಮಾತ್ಮನ ಸ್ವರೂಪನೇ ಈದಿ ಅಂತ ಅನ್ನೋದಕ್ಕಾಗಿ ಅಪ್ಪ ಅಮ್ಮ ಹೆಸರಿಟ್ಟರು, ಇದು ಹಿಂಗೆ ನೀನು ಹಿಂಗಿದ್ ನೋಡವ, ನೀನು ಹಿಂಗಿದು ಹೆಸರು ಅಂದು ಗಟ್ಟಿ ಮಾಡಿಬಿಟ್ರು. ಸ್ವಲ್ಪ ತಿಳುವಳಿಕೆ ಬರೋದ್ರಾಗ ಗಟ್ಟಿಯಾಗಿಬಿಡ್ತು ನಮಗೆ ಹೆಸರು. ಮತ್ತು ಈಗ ಅದನ್ನು ತೆಗಿಬೇಕಾಗಿ ಅದು ಗುರುಗಳು, ಇದು ಶರೀರ ನೀನಲ್ಲ, ಇದು ನೀನಲ್ಲ, ಈಕೆ ನೀನಲ್ಲ ಅಂದು ತೆಗೆದು ನೀ ಹೆಂಗಿದೆ ಪರಬ್ರಹ್ಮ ಸ್ವರೂಪ ಇದೆ, ಪರಮಾತ್ಮನೇ ನೀನಿದೆ, ಆ ಶಂಭುಲಿಂಗನೇ ನೀನಿದೆ ಅಂತ ನೀನಿದಿ ಅಂತ ಹೇಳ್ಕೊತ ಹೋಗ್ಬೇಕಾಗಿದೆ. ಈಗ ಅಷ್ಟು ಬೇಗ ತಲೆಗೆ ಹತ್ತದ ನಮಗೆ ನೀ ಪರಮಾತ್ಮ ಸ್ವರೂಪ ಇದೆ ಅಂತ ನಮಗೆ ಅಂತೀವಿ. ಆ ತಲೆಗೆ ಹೋಗಂಗಿಲ್ಲ, ಹಿಂಗೆ ಬಡ್ದು ಹೋಗ್ಬಿಡ್ತದೆ ನಮಗಷ್ಟೇ. ಅದು ಗಟ್ಟಿಯಾಗಿ ಕೂತ್ಕೊಳ್ಬೇಕಂತ ಹೇಳಿಬಿಟ್ಟೆ ಪದೇ ಅದನ್ನು ಹೇಳ್ತಾರೆ. ಅದನ್ನು ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ಕೇಳಬೇಕು, ಅಂದಾಗ ಗಟ್ಟಿ ಆಗ್ತದೆ. ಇಲ್ಲಾಂದ್ರೆ ಅದಕ್ಕೆ ಹೇಳ್ತಾರೆ, ಈ ಮನಸ್ಸು ಹೆಂಗದಪ್ಪ ಅಂದ್ರೆ ತಾತವ್ರು ಹೇಳ್ತಿದ್ರು, 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ಹಿಂಗೆ ಬಂದದಲ್ಲ, ಜಂಗ್ ತಿಂದದ್ರಿ ಇದು. ಈ ಜಂಗ್ ತಿಂದದ ಸುಮ್ಮನೆ ಸಾಬೂನು ಅಂಥದ್ದು ಹಚ್ಚಿದ್ರೆ ಇದು ಹೋಗಂಗಿಲ್ಲ ಮನಸ್ಸಿಗೆ. ಜಂಗ್ ಹತ್ತಿದಂಥದ್ದು ಇದಕ್ಕೆ ಪೆಟ್ರೋಲೇ ಬೇಕು ಅಂತ ಹೇಳ್ತಿದ್ರು ಅವರು. ಈ ಜಂಗ್ ಹೋಗ್ಬೇಕಾದ್ರೆ ಪೆಟ್ರೋಲೇ ಬೇಕಾಗ್ತದೆ, ಅದ್ರಂಗೆ ಈ ಮನಸ್ಸಿಗೆ ಜಂಗ್ ತಿಂತದ. ಅದಕ್ಕೆ ಈ ವಿಚಾರಗಳು ಪದೇ ಅದಕ್ಕೆ ಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ಅಂಥ ಒಂದು ಶಂಭುಲಿಂಗ ಸ್ವರೂಪನೇ ನೀನಿದ್ದೀಯಾ ಅಂತ ಹೇಳ್ತಾರೆ ಅವರು. 10ನೇ ಪದದಲ್ಲಿ ನೋಡೋಣ ಏನು ಹೇಳಿದ್ದಾರೆ. ಸ್ವಗತಾದಿ ಭೇದವು ಆತ್ಮನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ. ಮತ್ತು 1ನೇ ನುಡಿ ಇದು ಪಲ್ಲವಿ ಒಳಗೆ ಹೇಳಿ ಮತ್ತು 1ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ತರುವಿಗೆ ಶಾಖಾದಿ ಸ್ವಗತ ಭೇದವು ಅದ ಅನ್ಯ ತರುವೇ ಸಜಾತಿಯವಹ ಭೇದವು ಗಿರಿಮುಖ್ಯ ಬಹುದು ವಿಜಾತಿಯ ಭೇದವು ಈ ಪರಿ ಭೇದವಿಲ್ಲವು ಆ ಪರದುಳೆಂದು ಅಂತ 1ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಗಗನ ಅಂದ್ರೇನು? ಆಕಾಶದಂತೆ. ನಿರವಯನಾಗಿ ಅಂದ್ರೆ ಅವಯವ ರಹಿತನಾಗಿ ಇರುವಂಥದ್ದು. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಸ್ವಗತಾದಿ ಅಂತಂದ್ರೆ ನಾವೇನು ತೊಗೊಳ್ಬೇಕು ಇಲ್ಲಿ ಅಂದ್ರೆ ಸ್ವಗತ ಸಜಾತಿ ವಿಜಾತಿಗಳನ್ನುವಂಥವು ತೊಗೊಳ್ಬೇಕು. ಇವು ಭೇದ ಅವು ಆತ್ಮನಲ್ಲಿ ಅದಾವೇನು ಅದನ್ನು ಹೇಳ್ತಾರೆ. ಈ ಸ್ವಗತಾದಿ ಅಂತಂದರೆ ಈ 3 ಭೇದಗಳಿಂದ ಕೂಡಿರುವಂಥದ್ದು ಯಾವುದು ಅಂದರೆ ಈ ಜಗತ್ತು. ಯಾಕಂದ್ರೆ ಭಾಳ ಮುಖ್ಯವಾದಂಥ ವಿಚಾರಗಳು ಅದಾವೆ ನೋಡ್ರಿ ಇವು ಎಲ್ಲ ಪ್ರತಿಯೊಂದು ವಿಚಾರಗಳು ಭಾಳ ಮುಖ್ಯವಾಗಿರುವಂಥವು. ಯಾಕಂದ್ರೆ ಬೇರೆ ವಿಷಯಗಳಿಗೆ ವಿಷಯಾಂತರ ಆಗುವಂಥ ವಿಚಾರಗಳು ಇಲ್ಲವೇ ಇಲ್ಲ. ಇಲ್ಲಿ ನೇರ ವಿಷಯಗಳೇ ಇರುವಂಥವು. ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಂಡು ವಿಷಯಾಂತರ ಮಾಡುವಂಥವಲ್ಲ ಇವು. ನೇರವಾಗಿ ನಮ್ಮ ಸ್ವರೂಪಕ್ಕೆ ಹೋಗುವಂಥ ವಿಚಾರಗಳು ಇವು.
ಈಗ ಈ ಮೂರು ಭೇದಗಳಿಂದ ಕೂಡಿರುವಂಥದ್ದು ಯಾವುದು? ಜಗತ್ತು. ಈ ಮೂರು ಭೇದಗಳು ಇಲ್ಲದೇ ಇರುವಂಥದ್ದು ಯಾವುದು? ಪರಬ್ರಹ್ಮ ಸ್ವರೂಪ. ಯಾವ ಮೂರು? ಸ್ವಗತ, ಸಜಾತಿ, ವಿಜಾತಿ ಅನ್ನುವಂಥ ಮೂರು ಭೇದಗಳು ಯಾವುದಕ್ಕದ? ಜಗತ್ತಿಗದ. ಈ ಮೂರು ಭೇದಗಳು ಯಾವುದಕ್ಕಿಲ್ಲ? ಪರಬ್ರಹ್ಮಗಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಮೂರು ಭೇದದಿಂದ ಕೂಡಿದಂತಹ ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ, ಈ ಮೂರು ರೂಪದಿಂದ ಕೂಡೋದಿಲ್ಲ ಜಗತ್ತು. ಈ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಏನಿತ್ತಂದ್ರೆ ಯಾವ ಭೇದಗಳು ಇಲ್ಲದೇ ಇರುವಂಥ ಪರಬ್ರಹ್ಮ ಸ್ವರೂಪ ಒಂದೇ ಇತ್ತು. ಹೆಂಗಿತ್ತದು? ಆಕಾಶ ಹೆಂಗೈತು ನೋಡ್ತೀವಿಲ್ಲ ಮೇಲೆ, ನಿರಾವಯವಾಗಿ ಇತ್ತು. ಆವಾಗಿತ್ತು, ಈಗಿಲ್ಲ ಅಂತಲ್ಲ, ಈಗೂ ಅದ. ನಿನಗೆ ತಾಕತ್ತಿದ್ರೆ ಆ ರೂಪಕ್ಕೆ ಹೋಗ್ಬೋದು. ಅರ್ಥ ಆಯ್ತಲ್ಲ? ಅದಕ್ಕೆ ಅವಾಗ ಇತ್ತು ಅಂತಲ್ಲ, ಈಗೂ ಅದದು ಇರೋದು. ಹೆಂಗದ? ಆಕಾಶದಂತೆ ನಿರಾವಯವಾಗಿ ಇರುವಂಥದ್ದು. ಅದಕ್ಕೆ ಸ್ವಗತ ಭೇದ ಇಲ್ಲ. ಅದಕ್ಕೇನಾರ ಸ್ವಗತ ಭೇದ ಐತೇನಂದ್ರೆ ಇಲ್ಲ. ಈ ಸ್ವಗತ ಅಂದರೆ ಏನು ರೀ? ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತದೆ. ಇದು ಸ್ವಗತ ಭೇದ, ವಿಜಾತಿ ಭೇದ, ಸಜಾತಿ ಭೇದ, ಇದು ಏನ್ರಿಪ್ಪ ಅಂತ ಅನ್ಬೋದಲ್ಲ. ಅದಕ್ಕೆ ಸ್ವಗತ ಭೇದ ಅಂದರೆ ಏನಪ್ಪ ಅಂದ್ರೆ ಈ ತನ್ನಲ್ಲಿರುವಂಥ ಅವಯವಗಳು, ತನ್ನಲ್ಲಿ ಕೂಡಿಕೊಂಡಿರುವಂಥ ಭೇದವು ಅಂದ್ರೆ, ಈಗ ನಾವು ಒಂದು ಗಿಡದ ದೃಷ್ಟಾಂತ ತಗೊಂಡ್ರೆ, ಒಂದು ಗಿಡ ಐತೆ, ಒಂದು ವೃಕ್ಷ ಐತೆ. ಅದಕ್ಕೆ ಎಲೆ ಅದಾವ, ಪುಷ್ಪ ಅದಾವ, ಟೊಂಗೆಗಳು ಅದಾವ, ಇವೆಲ್ಲ ಅದಾವಿಲ್ಲ. ಹೂವು ಅದಾವ, ಕಾಯಿ ಅದಾವ, ಹಣ್ಣು ಅದಾವ, ಇವೆಲ್ಲ ಅದಾವ. ಇವೆಲ್ಲ ಹೆಂಗದಾವ? ಭೇದಗಳಿಂದ ಕೂಡಿದಾವೆ. ಯಾಕಂದ್ರೆ ಹೂವಿನಂಗೆ ಕಾಯಿ ಇಲ್ಲ, ಕಾಯಿ ನಂಗೆ ಎಲೆ ಇಲ್ಲ, ಎಲೆ ಹಂಗೆ ಇದಿಲ್ಲ. ಹೌದಿಲ್ಲ? ಆದರೆ ಇರೋದು ಮಾತ್ರ ಒಂದೇ ಗಿಡ. ಅರ್ಥ ಮಾಡ್ಕೋಬೇಕಲ್ಲ. ಈಗ ನಮ್ಮ ಶರೀರ ಐತೆ, ಶರೀರದ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಅದಾವಿಲ್ಲ. ಅದ್ರ ಕಣ್ಣಿನಂಗೆ ಕಿವಿ ಅದನ, ಕಿವಿ ಹಂಗೆ ಬಾಯಿ ಅದನ, ಬಾಯಿ ಹಂಗೆ ಕೈ ಅದನ. ಇವೆಲ್ಲ ಭೇದ ಅದಾವಲ್ಲ. ಅದ್ರ ಒಂದ್ರಾಗೆ ಭೇದದಿಂದ ಕೂಡಿರುವಂಥದ್ದು. ಇದಕ್ಕೆ ಸ್ವಗತ ಅಂದರೆ ಒಂದು ಗಿಡದಾಗ ಎಲೆ, ಕಾಂಡ, ಹೂವು ಅವೆಲ್ಲ ಇರ್ತಾವಲ್ಲ, ಇವು ಭೇದಗಳಿಂದ ಕೂಡಿಕೊಂಡು ಆದರೂ ಕೂಡ ಎಲ್ಲ ಒಂದೇ ಗಿಡದಾಗ ಇರ್ತಾವೆ. ಭೇದಗಳಿಂದ ಕೂಡ್ಕೊಂಡ್ರೂ ಕೂಡ ಒಂದೇ ವೃಕ್ಷದಲ್ಲಿ ಇವೆಲ್ಲ ಅದಾವೆ. ಭೇದಗಳಿಂದ ಕೂಡ್ಕೊಂಡಿದ್ರು ಕೂಡ ಒಂದೇ ಶರೀರದಲ್ಲಿ ಇವೆಲ್ಲ ಅವಯವಗಳು ಅದಾವೆ. ಹೌದಿಲ್ಲ? ಅದು ಹೆಂಗೋ ಹಾಗೆ ಅನೇಕ ಆ ಸಂಬಂಧಗಳಿಂದ ಕೂಡಿಕೊಂಡು, ಈ ಭೇದಗಳಿಂದ ಕೂಡಿಕೊಂಡು ಇದು ಯಾಕಂತಂದ್ರೆ ಎಲ್ಲ ಇದು ತೊಗೊಂಡ್ಕೆ ಒಂದಾಗ್ಯದೇನಂದ್ರೆ ಇಲ್ಲ, ತನ್ನ ಒಂದೇ ಗಿಡದಲ್ಲಿ ಇಷ್ಟೆಲ್ಲ ಭೇದದಿಂದ ಕೂಡಿದ. ಯಾಕಂದ್ರೆ ಈ ಗಿಡ ಹೆಂಗೈತೆ ಅವಯವಗಳಿಂದ ಕೂಡೋದು. ಎಲ್ಲ ಒಂದೇ ಗಿಡನೇ ಎಲ್ಲ ಅವಯವಗಳಿಂದ ಕೂಡೋದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ರೀತಿ ಬ್ರಹ್ಮನಿಗೆ ಅವಯವಗಳಿಂದ ಕೂಡನೇನು ಅಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಬ್ರಹ್ಮ ಹೆಂಗದ? ಆಕಾಶದಂಗೆ ಅದು ನಿರಾವಯ. ಅದು ಯಾವುದನ್ನ ಅವಯವಗಳದಾವನ್ನ, ಗಿಡಕ್ಕೆ ಎಲೆ, ಕಾಯಿ, ಹಣ್ಣು ಇವೆಲ್ಲ ಅದಾವಲ್ಲ, ಅದ್ರಂಗೆ ಪರಬ್ರಹ್ಮಗೆ ಐತೇನು ಈ ರೀತಿ ಅಂದರೆ ಇಲ್ಲ. ಅದು ಹೆಂಗದಂದ್ರೆ ಆಕಾಶದಂಗೆ, ಆಕಾಶ ಹೆಂಗದ? ನಿರಾವಯದಿಂದ ಕೂಡ್ಯದ, ಯಾವ ಅವಯವಗಳು ಇಲ್ಲ. ಅವಯವಗಳಂದ್ರೆ ಇವು. ಮತ್ತು ಸ್ವಗತ ಭೇದವನ್ನು, ಈ ಸ್ವಗತ ಭೇದ ಐತೆ ಬ್ರಹ್ಮನಿಗೆ ಅಂತ ಹೇಳಕ್ಕೆ ಬರ್ತೇನಂದ್ರೆ ಏನೂ ಇಲ್ಲ ನೋಡ್ರಿ ಅಲ್ಲಿ. ಅದಕ್ಕೆ ಈ ಬ್ರಹ್ಮಕ್ಕೆ ಸ್ವಗತಾದಿ ಭೇದ ಹೇಳಕ್ಕೆ ಬರ್ತಾನಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಈ ರೀತಿ ಇದು ಸ್ವಗತ ಭೇದ ಇಲ್ಲದೇ ಇರುವಂಥ ಪರಬ್ರಹ್ಮ. ಮತ್ತು ಆಕಾಶದಂಗೆ ಮತ್ತೊಂದು ಆಕಾಶ ಏನಾರು ಎಲ್ಲರೂ ಐತೇನ್ರಿ? ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾರು ಕೇಳ್ತಾರೆ ನಿಜಗುಂಡ್ರಿ ಶಾಸ್ತ್ರ ಇಲ್ಲೇ ಅಂತಲ್ಲ, ಎಲ್ಲಿ ಕೇಳ್ತಾರೆ ಧನ್ಯರೇ. ಅದು ಕ್ರಮವಾಗಿರ್ಬೇಕು ನೋಡ್ರಿ. ಕ್ರಮವಾಗಿದ್ದಾಗ ಕೆಲಸ ಆಗ್ತದೆ. ಇದು ಇಲ್ಲಾಂದರೆ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ನಾವು ಚೆನ್ನಾಗಿ ತಿಳ್ಕೋಬೇಕು.
ಮಕ್ಕಳು ಶಾಲಿಗೆ ಹೋಗ್ತಾರಂತಂದ್ರೆ ಒಂದು 4 ದಿವಸ ಓದಿ 1 ವರ್ಷ ಅನ್ಗಟ್ಲೆ ಮನೆಯಾಗಿದ್ರೆ ಪಾಸ್ ಆಗ್ತವೆ ಅಂದ್ರೆ ಆಗಂಗಿಲ್ಲ. ಯಾಕಂದರೆ ಪ್ರತಿ ದಿವಸ ಹೋಗ್ಬೇಕು, ಓದಬೇಕು. ಅವು ಓದಿದಾಗ ಅವು ಪಾಸ್ ಆಗ್ತವೆ. ಹೆಂಗೋ ಹಾಗೇ ಇದು ಕೂಡ ಕ್ರಮವಾಗಿ ತಿಳ್ಕೊಂಡಾಗ, ಕ್ರಮವಾಗಿ ಪ್ರತಿನಿತ್ಯ ಎಡೆ ಬಿಡದೆ ಇದನ್ನು ಶ್ರವಣ, ಮನನ, ನಿಧಿಧ್ಯಾಸನ ಇದೆಲ್ಲ ಮಾಡ್ಕೊತ ಬಂದಾಗ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತದೆ. ಅದು ಗಟ್ಟಿ ಆಗ್ತದೆ ಒಂದು ವಸ್ತು. ನಮ್ಗೆ ಆ ಪರಬ್ರಹ್ಮ ಸ್ವರೂಪ ಅಂದ್ರೆ ಒಂದು ಏನಂದ್ರೆ ಅದು ದೃಢ ಆಗ್ತದೆ. ಇದಕ್ಕೆ ಭಾಳಷ್ಟು ಪ್ರಯತ್ನ ಪಡ್ಬೇಕು ಅನ್ನುವಂಥದ್ದು. ಅದಕ್ಕೆ ಸಂಸಾರಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ, ಆದ್ರೆ ಸಂಸಾರ ಏನಾರು ಇಲ್ಲಿ ಏನಾರು ಉರುಳೈತೇನು ಅದ್ರಾಗ ಅಂದ್ರೆ ಏನೂ ಇಲ್ಲ. ನಾವು ಬಿಟ್ಟು ಹೋಗ್ತೀವಿ ಅಂದರೂ ಕೂಡ ಟಾಟಾ ಬಾಯ್ ಬಾಯ್ ಅಂದರೂ ಕೂಡ ನಮ್ಮ ಸಂಸಾರ ಮುಗಿದಿರಂಗಿಲ್ಲ, ಇನ್ನೂ ಕಟ್ಕೊಂಡೇ ಹೋಗಿರ್ತೀವಿ. ಅದು ಮುಗಿಲಕ್ಕೆ ಬರೋಂಗಿಲ್ಲ. ಅದರ ಸಂಸಾರದಲ್ಲಿ ಪ್ರಯತ್ನ ಮಾಡ್ತೀವಿ, ಇದು ಭಾಳ ತಪ್ಪು. ಸಂಸಾರದಾಗ ನೀವು ಏನೇ ಪ್ರಯತ್ನ ಮಾಡಿದರೂ ಕೂಡ ಏನಾಗ್ತದ ಆಗದೇ ಇರುವಂಥದ್ದು ಯಾವತ್ತೂ ಆಗಂಗಿಲ್ಲ. ಅದಕ್ಕೆ ಪ್ರಯತ್ನದ ಅಧೀನ ಯಾವುದು? ಪರಮಾರ್ಥ. ಪ್ರಾರಬ್ಧದ ಅಧೀನ ಯಾವುದು? ಈ ಸಂಸಾರ ಐತೆ. ಇದನ್ನು ನಾವು ತಿಳ್ಕೊಬೇಕು. ಮತ್ತು ಆಕಾಶದಂಗೆ ಇನ್ನೊಂದು ಆಕಾಶ ಏನಾರು ಐತೇನು? ಇಲ್ಲಿ ಇಂಡಿಯಾದಾಗ ಬೇರೆ ಆಕಾಶ ಐತ್ರಿ, ಜಪಾನ್ದಾಗ ಬೇರೆ ಆಕಾಶ ಐತ್ರಿ, ಅಮೇರಿಕಾದಾಗ ಬೇರೆ ಆಕಾಶ ಐತೆ ಅಂತ ಎಲ್ಲನೇ ಕೇಳಿವೇನು ನಾವು? ಎಲ್ಲಿಲ್ಲ. ಅದಕ್ಕೆ ಆಕಾಶದಂಗೆ ಮತ್ತೊಂದು ಆಕಾಶ ಇಲ್ಲ, ಒಂದೇ ಆಕಾಶ ಇರುವಂಥದ್ದು. ಎಲ್ಲ ಕಡೆ ಎಲ್ಲನ ತಿರುಗಾಡಿ ಬರ್ರಿ, ಆಕಾಶ ಇರುವಂಥದ್ದು ಎಷ್ಟದಾವ? ಆಕಾಶ ಒಂದೇ ಇರುವಂಥದ್ದು. ಎಲ್ಲೇ ತಿರುಗಿ ಬಂದರೂ ಕೂಡ ಆಕಾಶ ಇರುವಂಥದ್ದು ಒಂದೇ. ಅದಕ್ಕೆ ಈ ಸಜಾತಿ ಭೇದ ಇಲ್ಲ. ಸಜಾತಿ ಭೇದ ಅಂತಂದ್ರೆ ಏನು? ಈಗ ಒಂದು ಮಾವಿನ ಗಿಡದಂಗೆ ಇನ್ನೊಂದು ಮಾವಿನ ಗಿಡ, ಇನ್ನೊಂದು ಮಾವಿನ ಗಿಡ, ಇನ್ನೊಂದು ಮಾವಿನ ಗಿಡ. ಈಗ ಮನುಷ್ಯರಂಗೆ ಇನ್ನೊಬ್ಬರು ಮನುಷ್ಯರುಗಳು ಭಾಳ ಇರ್ತೀವಲ್ಲ, ಇದು ಸಜಾತಿ ಅಂತ ಹೇಳ್ತಾರೆ. ಈ ಸಜಾತಿ ಏನಾದರೂ ಬ್ರಹ್ಮಗೆ ಐತೇನು ಅಂದರೆ ಇಲ್ಲ. ಯಾಕಂದ್ರೆ ಬ್ರಹ್ಮನಂಗೆ ಇನ್ನೂ ಬ್ರಹ್ಮಗಳು ಭಾಳ ಮಂದಿ ಅದಾರನ? ಇರೋಂಥದ್ದು ಒಬ್ಬತ್ತನೇ ಇರೋದು, ಒಂದೇ ಆ ಪರಬ್ರಹ್ಮ ಸ್ವರೂಪ ಇರುವಂಥದ್ದು ಒಂದೇ ಇರುವಂಥದ್ದು. ಹಾಗಾಗಿ ಸಜಾತಿ ಭೇದಗಳು ಕೂಡ ಇಲ್ಲ. ಅದಕ್ಕೆ ಈ ರೀತಿ ಏನು ಹೇಳ್ತಾರೆ, ನಿರವಯವಾಗಿರುವಂಥದ್ದು ಆಕಾಶ ನಿರವಯ ಆಗ್ಯದ, ಅದು ಪೂರ್ಣ ಆಗ್ಯದ, ಏಕಾಗ್ಯದ. ಅದ್ರಂಗೆ ಆಕಾಶಕ್ಕೆ ಸಜಾತಿ ಭೇದ ಇಲ್ಲ. ಅದೇ ರೀತಿ ನಿನ್ನ ಸ್ವರೂಪಕ್ಕೆ ಕೂಡ ಅದು ಏಕವಾಗಿರುವಂಥದ್ದೈತೆ, ಪರಿಪೂರ್ಣ ಆಗಿರುವಂಥದ್ದೈತೆ, ಸಜಾತಿ ಭೇದ ಇಲ್ಲ ನಿನ್ನ ಸ್ವರೂಪಕ್ಕೆ ಅಂತ ಹೇಳಿದರು ಅವರು. ಮತ್ತು ಈ ಮಾವಿನ ಮರಕ್ಕೆ ಬೇರೆಯಾಗಿ ಬೇವಿನ ಮರ ಇರುವಂಥದ್ದು, ಅಥವಾ ಪರ್ವತಾದಿಗಳು, ಪರ್ವತ, ಬೆಟ್ಟ ಇವೇನಿರ್ತಾವಲ್ಲ ಇವು ಇರುವಂಥದ್ದು, ಇವು ವಿಜಾತಿ ಭೇದಗಳು ಅಂತ ಹೇಳ್ತಾರೆ. ಮಾವಿನ ಗಿಡ ಐತೆ, ಬೇವಿನ ಗಿಡ ಐತೆ, ಅಥವಾ ಪರ್ವತಗಳು ಅದಾವ, ಮತ್ತು ಬೆಟ್ಟಗಳು ಅದಾವ, ಹಳ್ಳ ಕೊಳ್ಳಗಳು ಅದಾವ, ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ವಿಜಾತಿ ಭೇದಗಳು ಅದಾವ. ಇವೆಲ್ಲ ಎಲ್ಲಿದಾವ? ಜಗತ್ತಿನೊಳಗದಾವ. ಇವೆಲ್ಲ ಎಲ್ಲಿದಾವಪ್ಪ ಅಂದ್ರೆ ಜಗತ್ತಿನೊಳಗದಾವ. ಆದ್ರೆ ಇದ್ರಂಗೆ ನೋಡ್ರಿ, ಇದ್ರಂಗೆ ಪರಿಪೂರ್ಣವಾದಂಥ ಪರಬ್ರಹ್ಮಕ್ಕೆ ನೋಡ್ರಿ, ಯಾಕಂತಂದ್ರೆ ಈ ರೀತಿಯಾಗಿ ಯಾವ ರೀತಿ ಪರಿಪೂರ್ಣವಾದ ಪರಬ್ರಹ್ಮಕ್ಕೆ ಭಿನ್ನವಾಗಿ ವಿಜಾತಿ ಭೇದನ ಐತೇನು ಅಂದರೆ ಇಲ್ಲ. ಅದಕ್ಕೆ ಯಾವುದು ವಿಜಾತಿ ಭೇದ ಕೂಡ ಇಲ್ಲ. ನಾವು ಭಾಳ ಪಕ್ಕ ತಿಳ್ಕೊಳ್ಬೇಕು ನೋಡ್ರಿ, ಎಷ್ಟು ಒಳ್ಳೆ ವಿಚಾರಗಳು ಅದಾವ. ಇಂಥ ವಿಚಾರಗಳು ಸಿಗುವಂಥವ್ರು ಭಾಳ ಧನ್ಯರು, ಎಲ್ಲೂ ಸಿಗಂಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಈಗ ಎಲ್ಲ ಕಡೆ ಹೇಳ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಏನಂತಂದ್ರೆ ಈ ವಿಚಾರಗಳು ಯಾರಿಗೆ ಕಿವಿ ಬಿಡುತ್ತಾವೋ ಅವು ಧನ್ಯರು ಅಂತ ಹೇಳ್ಕೊಳ್ಬೋದು. ನಾವೇ ಎಷ್ಟೋ ದಿವಸದಿಂದ ನಾವು ಇದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಭಾವ ಇತ್ತು ಕೂಡ ಅದು ಕೂಡಿ ಬಂದಿರಲಿಲ್ಲ. ಇಂಥ ವಿಚಾರಗಳು ಕಿವಿಗೆ ಬಿದ್ದಿರಲಿಲ್ಲ ನಮಗೆ. ಯಾಕೆ ಈ ವಿಚಾರಗಳನ್ನು ಹೇಳ್ತೀವಿ ಅಂತಂದ್ರೆ, ನಮ್ಗೆ ಗಿಡದಾಗ ಒಂದು ಹಣ್ಣು ಆಗ್ಬೇಕಾದ್ರೆ ಅದು ಹೆಂಗಂದ್ರೆ ಪಕ್ವ ಹಣ್ಣು ಆಗ್ಬೇಕಾಗ್ತದಲ್ಲ, ಅದ್ರಂಗೆ ನಮಗೆ ಆ ಪುಣ್ಯದ ಫಲ ಎಲ್ಲ ಕೂಡಿ ಬಂದಾಗ ಇಂಥ ವಿಚಾರಗಳು ನಮಗೆ ತಿಳಿತಾವ, ಕೂತು ಕೇಳ್ಬೇಕನ್ನುವಂಥ ಭಾವ ಬರ್ತದೆ. ಅಲ್ಲಿ ತನಕ ಇದು ಭಾಳ ಕಷ್ಟ. ಅದಕ್ಕೆ ಇದು ಅಷ್ಟು ಸುಲಭನೇ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಅದಕ್ಕೆ ಇವಾಗ ಇಂಥ ವಿಚಾರಗಳನ್ನು ನಾವು ಕೇಳೋಕ್ಕೆ ಮನಸ್ಸು ಬಂದದಂದ್ರೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು. ಅಂಥ ಒಂದು ಶ್ರೀಕೃಷ್ಣ ಪರಮಾತ್ಮ
ನಾರದ ಮಹರ್ಷಿಗಳಾಗಿರ್ಬೋದು, ಶ್ರೀರಾಮಚಂದ್ರ ಆಗಿರ್ಬೋದು, ಯಾಜ್ಞವಲ್ಕರಾಗಿರ್ಬೋದು, ಜನಕ ಮಹಾರಾಜರಾಗಿರ್ಬೋದು, ಅಷ್ಟವಕ್ರ ಮಹಾಮುನಿಗಳಾಗಿರ್ಬೋದು, ಯಾಜ್ಞವಲ್ಕರ, ಮೈತ್ರಾದೇವಿ, ಇವರೆಲ್ಲ ಮಾಡಿದಂಥ ಒಂದು ದೊಡ್ಡ ಕೆಲಸ ಇದು. ಇಂಥ ಒಂದು ಮಹಾತ್ಮರ ವಾಕ್ಯಗಳನ್ನು ಇವತ್ತು ನಮಗೆ ಕಿವಿಗೆ ಬೀಳಕತ್ತೇವಂದ್ರೆ ನಾವೆಷ್ಟು ಧನ್ಯರು, ಭಾಳ ದೊಡ್ಡ ಧನ್ಯರು. ಇಂಥ ಒಂದು ಎಳೆದಾಡ್ತಾ ಇರುವಂಥ ಈ ಜಗತ್ತಿನ ಒಳಗೆ ಮನಸ್ಸನ್ನು ಡೈವರ್ಟ್ ಮಾಡುವಂಥ ಒಂದು ಸಮಯ ಇವೆಲ್ಲ ನಾವು ಇದಕ್ಕೆ ಕುಂದ್ರಕ್ಕೆ ಬಿಡದೇ ಇರುವಂಥ ಒಂದು ವಿಷಯಾದಿಗಳು ನಮ್ಮನ್ನು ಹೇಳಿತಿರ್ತಾವ. ಅವನ್ನೆಲ್ಲ ಒಂದು ಬದಿಗೊತ್ತಿ ಇವತ್ತು ಕುಂತು ಕೇಳಬೇಕನ್ನುವಂಥ ಭಾವ ಬಂದದಲ್ಲ, ನಾವು ಇದ್ರ ಸಲುವಾಗಿ ಭಾಳ ಕುಣಿದಾಡಬೇಕು, ಅಷ್ಟು ಖುಷಿ ಪಡ್ಬೇಕು. ನಾವು ನಮ್ಮ ಮನಸ್ಸಿಗೆ ನಮ್ಮದು ನಾವೇ ಬೆನ್ನು ಚಪ್ಪರಿಸ್ಕೊಳ್ಬೇಕು, ಹಂಗೆ ಅಂಥ ವಿಚಾರಗಳು ಇವು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಪಾರಮಾರ್ಥಿಕ ಸತ್ತ ಉಳ್ಳಂಥದ್ದು ಭಿನ್ನವಾಗಿ ಯಾವುದೂ ಇಲ್ಲ. ವಿಜಾತಿ ಭೇದ ಕೂಡ ಪರಬ್ರಹ್ಮ ಸ್ವರೂಪಕ್ಕೆ ಇಲ್ಲ. ಮತ್ತು ಚೇತನ ರೂಪ ಬ್ರಹ್ಮಕ್ಕೆ ಭಿನ್ನ ಇದು ಮಾಯಾ ಕೆಲಸ ಅದಲ್ಲ. ಈ ಚೇತನ ರೂಪವಾದಂಥ ಬ್ರಹ್ಮಕ್ಕೆ ಭಿನ್ನವಾಗಿರುವಂಥದ್ದು ಮಾಯದ ಒಂದು ತತ್ಕಾರ್ಯ ಐತೆ. ಜಗತ್ತು ಜಡ ಆಗ್ಯದ. ಮತ್ತು ಈ ಕಾರಣದಿಂದ ವಿಜಾತಿ ಭೇದ ಐತೆ ಅಂತ ಹೇಳ್ಬೋದಲ್ರಿ ಅಂತ ಸಂಶಯ ಬಂದರೆ, ಯಾಕಂದ್ರೆ ಚೇತನ ರೂಪವಾದಂಥ ಪರಬ್ರಹ್ಮಕ್ಕೆ ಇಲ್ಲಿ ಅಂದರೆ ಮಾಯೆ ಒಂದು ಕೆಲಸ ಅದ, ತತ್ಕಾರ್ಯ ಅದ, ಮತ್ತು ಜಗತ್ತು ಅದ, ಜಗತ್ತು ಜಡವಾಗ್ಯದ. ಅದಕ್ಕೆ ಈ ದೃಷ್ಟಿಯಿಂದ ವಿಜಾತಿ ಭೇದ ಅಂತ ಹೇಳ್ಬೋದಲ್ಲ ಪರಬ್ರಹ್ಮಕ್ಕೆ ಅಂತ ಶಂಕೆ ಮಾಡಿದ್ರೆ ಇದು ಹಂಗೆ ಹೇಳಕ್ಕೆ ಬರೋಂಗಿಲ್ಲ, ಅದು ಸರಿಯಲ್ಲ. ಯಾಕಂದ್ರೆ ಕಾರ್ಯ ಕಾರಣದಿಂದ ಕೂಡಿದಂಥ ಈ ಜಗತ್ತು ಬ್ರಹ್ಮದಲ್ಲಿ ಕಲ್ಪಿತ ಆಗ್ಯದಿದು. ಕಾರಣ ಯಾವುದು? ಪರಬ್ರಹ್ಮ. ಕಾರ್ಯ ಯಾವುದು? ಈ ಜಗತ್ತು. ಯಾಕಂದ್ರೆ ಈ ಕಾರ್ಯ ಜಗತ್ತು ತೋರ್ತದಲ್ಲ, ಜಗತ್ತು ತೋರ್ತದೆ ಎಲ್ಲಿ ತೋರಕತ್ತದ? ಪರಬ್ರಹ್ಮದಲ್ಲಿ ತೋರಕತ್ತದ. ಆದರೆ ಬ್ರಹ್ಮದಲ್ಲಿ ಸತ್ಯ ಅದದು, ಕಲ್ಪಿತದಿದು. ಅರ್ಥ ಆಯ್ತಲ್ಲ? ಕನಸು ಎಲ್ಲಿ ತೋರಕತ್ತದ? ನಿನ್ನೊಳಗೆ ತೋರಕತ್ತದ. ಕನಸು ಸತ್ಯನ ಕಲ್ಪಿತ ಐತೆ. ಎಷ್ಟು ನೋಡ್ರಿ ಹೆಂಗೆ ಬಿಡಿಸ್ತಾರೆ. ನಮಗೆ ಹಿಡ್ದಂಥ ದೆವ್ವವನ್ನು ಬಿಡಿಸ್ತಾರೆ. ದೆವ್ವ ಭೂತ ಹಿಡದಿರ್ತದಿಲ್ಲ, ಯಾವುದೇ ಇರದೇ ಇರುವಂಥದ್ದು ಸತ್ಯ ಸತ್ಯ ಅಂತ ಕೂತಿರ್ತದೆ ನೋಡ್ರಿ, ಅದಕ್ಕೆ ಬಿಡಿಸ್ತಾರೆ ನೋಡ್ರಿ. ಹಿಂಗೆ ಬಿಡಿಸ್ತಾರೆ. ಹೆಂಗೆ ಬಿಡಿಸ್ತಾರೆ ಅಂತಂದ್ರೆ, ಪರಬ್ರಹ್ಮದಲ್ಲಿ ತೋರಿದಂಥ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡು ಏನು ಅದು ಸತ್ಯ ಅಲ್ಪ, ಇದು ಮಿಥ್ಯೆ ಐತಿದು. ಮತ್ತು ಹೆಂಗದದು? ಪರಿಚ್ಛಿನ್ನತೆಯಿಂದ ಕೂಡ್ಯದದು. ಅದಕ್ಕೆ ಬ್ರಹ್ಮದಂತೆ ಪಾರಮಾರ್ಥಿಕ ಸತ್ತ ಉಳ್ಳದ್ದು ಐತೇನಂದ್ರೆ ಇಲ್ಲ ಇದು ಜಗತ್ತು. ಅದಕ್ಕೆ ಅದರಿಂದ ಅದು ಏನಾದರೂ ಸತ್ತ ಉಳ್ಳಂಥದ್ದು ಐತೇನಂದರೆ ಇಲ್ಲ. ಅದು ಒಂದು ಸ್ವಲ್ಪ ಪರಬ್ರಹ್ಮದ ಒಂದು ಸ್ವಲ್ಪ ಶಕ್ತಿಯನ್ನು ಪಡ್ಕೊಂಡು ಸತ್ಯವನ್ನು ಹೊಂದಿ ವ್ಯಾವಹಾರಿಕ ಸತ್ತ ಉಳ್ಳದ್ದಂತ ಮಾತ್ರ ಹೇಳಿಸ್ಕೊಳತ್ತದ ಹೊರತಾಗಿ ಅದರ ಸ್ವತಂತ್ರತೆ ಇಲ್ಲ ಜಗತ್ತಿಗೆ. ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳಿ ಈ ಪ್ರತಿಯೊಂದು ಜಗತ್ತಿನಲ್ಲಿ ನಡೀತಾ ಬಂದರೂ ಕೂಡ ಈ ಬ್ರಹ್ಮನ ಒಂದು ಸತ್ತೆಯನ್ನು ಪಡ್ಕೊಂಡು ಅದು ತೋರ್ದಂಗೆ ಆಗ್ತದೆ ಹೊರತಾಗಿ ವಿಚಾರ ಮಾಡಿದರೆ ಅವೆಲ್ಲ ಹಾಗಾಗಿ ಈ ಜಗತ್ತಿನ ಒಳಗೆ ಸ್ವಗತ, ಸಜಾತಿ, ವಿಜಾತಿ ಈ ಮೂರು ರೀತಿಯಿಂದ ಭೇದಗಳು ಇಲ್ಲವೇ ಇಲ್ಲ. ಬ್ರಹ್ಮದಲ್ಲಿ ಎಂದೂ ಇಲ್ಲವೇ ಇಲ್ಲ, ಮೂರು ಕಾಲಗಳಲ್ಲಿಯೂ ಇಲ್ಲ. ಭೇದ ತ್ರಯದಿಂದ ಕೂಡಿದಂಥ ಏನು ಭೇದ ತ್ರಯ ರಹಿತವಾಗಿರುವಂಥದ್ದು ಸದ್ರೂಪ ಬ್ರಹ್ಮ ಒಂದೇ ಇರುವಂಥದ್ದು ಒಂದೇ, ಯಾವ ಭೇದಗಳು ಪರಬ್ರಹ್ಮನಲ್ಲಿ ಇಲ್ಲ ಅಂತ ಭಾಳಷ್ಟು ವಿಶೇಷವಾಗಿ ಅವರು ಹೇಳಿದ್ರು. ಈಗ ನಾವು ಎರಡನೇ ನುಡಿ ನೋಡೋಣ. ಯಾಕಂತಂದ್ರೆ ಇಲ್ಲಿ ಒಂದು ಶಿಷ್ಯನಿಗೆ ಸಂಶಯಗಳು ಬರಬಾರ್ದು. ಬರೇ ನಿಜಗೊಂಡ್ರೆ ತನ್ನ ವಿಚಾರ ಮಾತ್ರ ಹೇಳಿದಾರಂತ ಅಂದುಕೊಳ್ಬಾರ್ದು. ಈ ವಿಚಾರಗಳನ್ನು ನಂಬಿ ಉದ್ಧಾರ ಆಗಲಿ ಅಂತ ನಮ್ಮ ಸಲುವಾಗಿ ಕಳಕಳಿಯಿಂದ ಕರುಣೆಯಿಂದ ಕೆಲವು ವಿಚಾರಗಳನ್ನು ಅವರು ಹೇಳುತ್ತಾರೆ. ಜಗತ್ತು ಉತ್ಪತ್ತಿ ಪೂರ್ವದಲ್ಲಿ ಸ್ವಗತಾದಿ ಭೇದ ರಹಿತ ಬ್ರಹ್ಮವು ಒಂದೇ ಇತ್ತೆಂಬ ಬಗ್ಗೆ ಚಾಂದೋಗ್ಯ ಶ್ರುತಿ ಪ್ರಮಾಣವನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರ? ಜಗತ್ತಿನ ಒಂದು ಉತ್ಪತ್ತಿ ಪೂರ್ವದಲ್ಲಿ
ಸ್ವಗತಾದಿ ಭೇದತ್ರಯ ರಹಿತ ಅಂದರೆ ಯಾವ ಸ್ವಗತ ಸಜಾತಿ ವಿಜಾತಿ ಇವು ಯಾವ ಇರದೇ ಇರುವಂಥ ಪರಬ್ರಹ್ಮವು ಒಂದೇ ಇತ್ತು. ಅದನ್ನು ಪ್ರಮಾಣ ಕೊಟ್ಟು ಹೇಳ್ತಾರೆ ಅವರು. ಚಾಂದೋಗ್ಯ ಉಪನಿಷತ್ತಿನ ಒಂದು ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ ಅವರು. ಏಕಮೇವ ದ್ವಿತೀಯಂ ಬ್ರಹ್ಮವೆಂಬ ವಚೋಕ್ರಮದೋಳು ವಿಶೇಷಣ ಪದದಿಂ ನಿರಾಕರಿಪುದು ಭೇದತ್ರಯವನದಾಗಿ ಚಿತ್ತೇಕವು ಈ ಜಗದುದಯಕ್ಕೆ ಮೊದಲು ಅಂತ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರವನ್ನು ಹೇಳ್ತಾರೆ ಅವರು. ಈ ಏಕಂದ್ರೆ ಒಂದಾದಂಥದ್ದು, ಒಂದು. ಏವ ಅಂದರೆ ನಿಶ್ಚಯವಾದದ್ದು, ಏಕಂ ಒಂದಾದ. ಏವ ಅಂದರೆ ನಿಶ್ಚಯವಾದ. ಅದ್ವಿತೀಯ ಅಂದರೆ ಅನ್ಯವಿಲ್ಲದೇ ಇರುವಂಥದ್ದು. ಅದ್ವಿತೀಯ ಅಂದರೆ ಏನಿಲ್ಲ, ಅದು ಒಂದೇ ಇರುವಂಥದ್ದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಋಷಿ ಮಹರ್ಷಿ ಯಾರು, ಉದ್ದಾಲಕ, ತನ್ನ ಮಗನಾದಂಥ ಶ್ವೇತಕೇತುವಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಏನು ಮಾಡ್ತಾರೆ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಮಗನೇ ಕೇಳು, ಶ್ವೇತಕೇತುವಿಗೆ ಉಪದೇಶವನ್ನು ಮಾಡ್ತಾರೆ. ಯಾರು, ತಂದೆ ಉದ್ದಾಲಕ ಏನು ಮಾಡ್ತಾರೆ ಅಂತಂದ್ರೆ ಮಗನಿಗೆ ಬ್ರಹ್ಮಜ್ಞಾನವನ್ನು ಹೇಳ್ತಾರೆ ಅವರು. ಇದಂ ಅಂದರೆ ಈ ದೃಶ್ಯವಾದಂಥ ಜಗತ್ತು. ಇದಂ ಅಂದ್ರೇನು, ಈ ದೃಶ್ಯವಾದಂಥ ಜಗತ್ತು ಈ ಉತ್ಪತ್ತಿ ಪೂರ್ವದಲ್ಲಿ, ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಒಂದೇ ಸತ್ತಿತ್ತು, ಪರಬ್ರಹ್ಮ ಒಂದೇ ಇತ್ತು. ಅದು ಹೆಂಗೈತಪ್ಪ ಅಂದರೆ ಏಕ ಏವ ಅದ್ವಿತೀಯಂ ಬ್ರಹ್ಮ ಆಗಿರುವಂಥದ್ದು ಅಂತ ಉಪದೇಶ ಮಾಡಿದರು ಅವರು ಮಗನಿಗೆ. ಏಕ ಏವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥದ್ದು ಮಗನಿಗೆ ಉಪದೇಶ ಮಾಡಿದರು ಉದ್ದಾಲಕ ಶ್ವೇತಕೇತುವಿಗೆ. ಅದಕ್ಕಾಗಿ ಇಲ್ಲಿ ಶ್ರುತಿ ವಾಕ್ಯವನ್ನು ಇವ್ರು ನಿಜಗೊಂಡ್ರೆ ಹೇಳಿದಾರೆ ಅವರು. ಇದನ್ನು ನೋಡ್ರಿ, ಇದು ಹೇಳಿದಂಥದ್ದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಶ್ವೇತಕೇತುವಿಗೆ ಹೇಳಿದಂಥ ವಿಚಾರ ಇದು ಅಂಥೇಳಿ ಅವ್ರಿಗೆ ಪ್ರಮಾಣವನ್ನು ಕೊಡ್ತಾರೆ ಅವರು. ಈ ವಾಕ್ಯದಲ್ಲಿ ಕ್ರಮವಾಗಿ ಏಕ ಏವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥ ಪದಗಳು ಅದಾವೆ. ಈಗ ಬ್ರಹ್ಮ ಪದ ಅಂತಂದರೆ ಏನು, ವಿಶೇಷವಾಗಿರುವಂಥದ್ದು. ಏಕ ಏವ ಅದ್ವಿತೀಯಂ, ಇವು ಮೂರು ಪದಗಳು ವಿಶೇಷಣದಿಂದ ಕೂಡಿದಿರುವಂಥದ್ದು. ಯಾಕಂದರೆ ಏಕ ಅನ್ನುವಂಥ ಪದ ಒಂದೇ ಅಂದರೆ ಸ್ವಗತ ಭೇದವನ್ನು, ಏವ ಅನ್ನುವಂಥ ಪದ ಒಂದೇ ಇರುವಂಥದ್ದು ಅನ್ನುವಂಥದ್ದು, ಬೇರೆ ಇಲ್ಲ ಅನ್ನುವಂಥದ್ದು. ಸಜಾತಿ ಭೇದವನ್ನು ಅದ್ವಿತೀಯ ಅನ್ನುವಂಥ ಈ ಬ್ರಹ್ಮ ನೋಡ್ರಿ. ಯಾಕಂದ್ರೆ ಈ ರೀತಿಯಾಗಿ ಸಜಾತಿಯ ಭೇದವನ್ನು ಅದ್ವಿತೀಯ ಅನ್ನುವಂಥ ಪದ, ಅದ್ವಿತೀಯ ಅಂತಾರೆ ಬ್ರಹ್ಮಗಿಂತ ಬೇರೆ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅನ್ನುವಂಥದ್ದು. ಇವ್ಯಾವ ಸ್ವಗತ ಸಜಾತಿ ವಿಜಾತಿ ಯಾವ ಇಲ್ಲ ಬ್ರಹ್ಮನಿಗೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಸೃಷ್ಟಿ ಪೂರ್ವದಲ್ಲಿ ಸದ್ರೂಪವಾದಂಥ ಆ ಸ್ವರೂಪವಾದಂಥ ನಿಂದು ಒಂದೇ ಆ ಸತ್ತೇ ಇತ್ತು, ಒಂದೇ ಇರುವಂಥದ್ದು. ಅದರಿಂದ ಈ ಸ್ವಗತ ಸಜಾತಿ ವಿಜಾತಿ ಇವ್ಯಾವ ಭೇದಗಳು ಇರದೇ ಇರುವಂಥ ಪರಬ್ರಹ್ಮ ಸ್ವರೂಪ ಒಂದೇ ಸತ್ಯವಾಗಿರುವಂಥದ್ದು. ಯಾಕಂದರೆ ಏಕ ಏವ ಅದ್ವಿತೀಯ ಬ್ರಹ್ಮ ಒಂದೇ ಇರುವಂಥದ್ದು. ಏಕಾಂದ್ರೂ ಕೂಡ ಒಂದು, ಏವ ಅಂದರೂ ಕೂಡ ನಿಶ್ಚಯವಾದ ಒಂದೇ ಇರುವಂಥದ್ದು. ಅದ್ವಿತೀಯ ಅಂದರೆ ಅನ್ಯ ಇಲ್ಲವೇ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಸ್ವಗತಾದಿ ಭೇದತ್ರಯ ರಹಿತವಾದಂಥ ಪರಬ್ರಹ್ಮ ಸ್ವರೂಪ ಅದೇ ಸತ್ಯವಾಗಿರುವಂಥದ್ದು. ಭೇದದಿಂದ ಕೂಡಿದಂಥ ಜಗತ್ತು ಮಿಥ್ಯೆ ಆಗಿರುವಂಥದ್ದು ಅನ್ನುವಂಥ ವಿಚಾರ. ಮತ್ತು ಇಲ್ಲಿ ಕೂಡ ಯಾವ ರೀತಿ ಅಂತಂದರೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾರಲ್ಲ. ಈ ಬ್ರಹ್ಮ ಸ್ವಗತ ಸಜಾತಿ ಎರಡು ಭೇದಗಳಿಂದ ರಹಿತ ಆಗಿರ್ಬೋದು. ಹೌದಾ? ಏನು ಹೇಳ್ತಾರೆ, ಬ್ರಹ್ಮ ಸ್ವಗತ ಸಜಾತಿ
ಈ ಎರಡು ಭೇದಗಳಿಂದ ರಹಿತ ಆಗಿರ್ಬೋದು, ಆದರೆ ವಿಜಾತಿ ಭೇದ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲಲ್ಲ. ಯಾಕಂದರೆ ಬ್ರಹ್ಮವು ಹೇಗೆ ಅಂದರೆ ಇದು ತ್ರಿಗುಣಾತ್ಮಕದಿಂದ ಕೂಡಿದಂಥ ಈ ಮಾಯ, ಮಹತ್ವ, ಅಹಂಕಾರ, ಈ ಪಂಚ ತನ್ಮಾತ್ರೆ, ಪಂಚಭೌತಿಕ, ಈ ಘಟಪಟಾದಿಗಳು, ನಾಮರೂಪಗಳು, ಇವೆಲ್ಲ ವಿಷಯಗಳು ನಮ್ಮ ಬುದ್ಧಿಗೆ ತೋರ್ತಾವೆ. ಅದಕ್ಕೆ ಇವೆಲ್ಲ ತೋರೋದ್ರಿಂದ ನಮಗೇನು ಅನ್ನಿಸ್ತದ, ವಿಜಾತಿ ಭೇದ ಇರ್ಬೋದಲ್ಲ ಪರಬ್ರಹ್ಮಗ. ನೋಡ್ರಿ, ಈ ಪ್ರಶ್ನೆ ಬರ್ತದಿಲ್ಲಿ. ಹೆಂಗಂದ್ರೆ ಈ ಬ್ರಹ್ಮ ಈ ಒಂದು ಸ್ವಗತ ಸಜಾತಿ ಇಲ್ಲ ಅಂತ ಹೇಳ್ಬೋದು, ಆದರೆ ವಿಜಾತಿ ಇರ್ಬೋದಲ್ಲ. ಬ್ರಹ್ಮ ಐತೆ, ಮತ್ತು ಮಾಯ ಐತೆ, ಪಂಚಭೂತಗಳು ಅದಾವ, ಪಂಚ ತನ್ಮಾತ್ರೆಗಳು ಅದಾವ, ಅಹಂಕಾರ ಐತೆ, ಗುಣಗಳು ಅದಾವ, ಮತ್ತು ಇವೆಲ್ಲ ನೋಡಿದರೆ ವಿಜಾತಿಗಳು ಅದಾವ. ಬ್ರಹ್ಮ ಒಂದು ಐತೆ, ಮತ್ತು ಅದಕ್ಕೆ ವಿಜಾತಿ ಭೇದ ಐತೆ ಅಂತ ಹೇಳ್ಬೋದಲ್ಲ. ಈ ರೀತಿ ನಮಗೆ ತೋರ್ತಾವಲ್ಲ ಗುರುಗಳೇ ಅಂತ ಶಂಕೆ ಮಾಡಿದ್ರೆ ಹಾಗೆ ಹೇಳಕ್ಕೆ ಬರೋಂಗಿಲ್ಲಪ್ಪ. ಪಾರಮಾರ್ಥಿಕ ಸತ್ತ ಉಳ್ಳದ್ದು ಅದು ಒಂದೇ ಪರಬ್ರಹ್ಮ ಇರುವಂಥದ್ದು, ಅನ್ಯ ಯಾವುದೂ ಇಲ್ಲ. ಅದರಿಂದ ಬ್ರಹ್ಮ ಒಂದೇ ಇರುವಂಥದ್ದು, ಅದು ಒಂದೇ ಇರುವಂಥದ್ದು. ಅನ್ಯವೆಲ್ಲ ಹೆಂಗದ, ಅದು ಒಂದೇ ಉಳಿಯುವಂಥ, ಬ್ರಹ್ಮ ಒಂದೇ ಉಳಿಯುವಂಥ, ಎಲ್ಲವನ್ನು ಅಳಿಯುವಂಥವೇ ಅದಾವ. ಅರ್ಥ ಆಯ್ತಲ್ಲ? ಜಗತ್ತಿನೊಳಗೆ ಎಲ್ಲ ಶಕ್ತಿ ಏನು ಎಷ್ಟೆಲ್ಲ ವ್ಯವಹಾರ ನಡೆದವಲ್ಲ, ಈ ಮಾಯೆ ತ್ರಿಗುಣಾತ್ಮಕ ಮಾಯೆ, 3 ಗುಣಗಳಿಂದ ಕೂಡಿದಂಥದ್ದು ಈ ಮಾಯೆ. ಈ ಮಹತ್ತು, ಅಹಂಕಾರ ನೋಡ್ರಿ, ಆ ಬ್ರಹ್ಮನ ಒಂದು ಸ್ವಲ್ಪ ಶಕ್ತಿಯನ್ನು ಪಡ್ಕೊಂಡು ಆ ಸತ್ತೆಯನ್ನು ಪಡ್ಕೊಂಡು ಮಾಯೆ ತೋರಿತು. ಮಾಯದಿಂದ ಮಹತ್ತು ಆ ಶಕ್ತಿಯನ್ನು ಪಡ್ಕೊಂತು, ಆ ಶಕ್ತಿಯಿಂದ ಅಹಂಕಾರ ತೋರಿತು, ಆ ಶಕ್ತಿಯಿಂದ ಪಂಚ ತನ್ಮಾತ್ರೆಗಳು ತೋರಿದವು, ಪಂಚ ತನ್ಮಾತ್ರೆಗಳು ಪಂಚಭೂತಗಳು ತೋರಿದವು, ಪಂಚಭೂತಗಳಿಂದ ಭೌತಿಕ ಘಟಪಟಾದಿಗಳು, ನಾಮರೂಪಗಳು ಇವೆಲ್ಲ ತೋರಿದವ. ಕರೆಂಟ್ ಒಂದೇ ಐತಿ, ಬೇರೆ ಬೇರೆ ಐತೇನು? ಮತ್ತು ಆ ಕರೆಂಟಿನ ಶಕ್ತಿ ಪಡ್ಕೊಂಡೆ ಈಗ ಫ್ಯಾನ್ ಮಿಷನ್ಗಳು, ಮತ್ತು ನಾವೇನೇನು ಎಲ್ಲ ಅಡುಗೆ ಸಾಮಾನುಗಳು ಮಾಡ್ತೀವಲ್ಲ, ಹೀಟ್ರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಇಸ್ತ್ರಿ ಆಗಿರ್ಬೋದು, ಇವೆಲ್ಲ ಮತ್ತು ಮಾಡ್ತೀವಿಲ್ಲ, ಬೇರೆ ಬೇರೆ ಐತೇನು? ಯಾವುದ್ರ ಶಕ್ತಿ ಪಡ್ಕೊಂಡು? ಕರೆಂಟಿನ ಶಕ್ತಿ ಹಿಡ್ಕೊಂಡು ಜಗತ್ತಿನಾಗ ಇಡೀ ಜಗತ್ತನ್ನು ನೋಡ್ರಿ ನೀವು, ಇರೋಂಥದ್ದು ಒಂದೇ ಕರೆಂಟ್. ಆದ್ರೆ ಎಲ್ಲ ನಾನಾ ರೀತಿಯಿಂದ ಬಳಸ್ತೀವಿಲ್ಲ, ಅದ್ರಂಗೆ ಇರುವಂಥ ಪರಬ್ರಹ್ಮ ಸ್ವರೂಪ ಅದು ಸ್ವಲ್ಪ ಶಕ್ತಿಯನ್ನು ಪಡ್ಕೊಂಡು ಇವೆಲ್ಲ ತೋರ್ದಂಗೆ ಆದ್ವಪ್ಪ. ಅದರಿಂದ ವಿಜಾತಿ ಭೇದ ಐತಪ್ಪ. ಬೇರೆ ಬೇರೆ ಕರೆಂಟ್ಗಳು ಅದಾವ ಅಂತಾರೆ ಯಾರನ್ನ. ಇರೋಂಥ ಕರೆಂಟಿನ ಶಕ್ತಿ ಇರುವಂಥದ್ದು ಒಂದೇ ಅದು ಕಣ್ಣಿಗೆ ಕಾಣ್ತದಂತ ಕಾಣಂಗಿಲ್ಲ. ಅದ್ರಂಗೆ ವಿಜಾತಿ ಭೇದ ಇಲ್ಲಪ್ಪ ಬ್ರಹ್ಮನಿಗೆ, ಯಾವುದಕ್ಕೆ ಇಲ್ಲ. ಅದರ ಶಕ್ತಿಯನ್ನು ಪಡ್ಕೊಂಡು ಈ ಕಲ್ಪಿತ ಇವೆಲ್ಲ ಈ ಮಾಯ ಅಂದಾಗ ಏನು, ಅದನ್ನು ಹುಡ್ಕೋಕ್ಕೋದ್ರೆ ಇಲ್ಲವೇ ಇಲ್ಲ. ಮಾಯೆ ಅಂದ್ರೆ ಅದನ್ನು ವಿಚಾರ ಮಾಡೋಕ್ಕೋದ್ರೆ ಮಾಯೆ ಇಲ್ಲ. ಆದ್ರೆ ಈ ಮಾಯನೇ ಇಲ್ಲ ಅಂದಾಗ ಮಾಯೆ ಕಾರ್ಯ ಆದಂಥ ಇವೆಲ್ಲ ಸತ್ಯ ಅದಾವೇನು? ಫಸ್ಟಿಗೆ ನೋಡ್ರಿ, ಅಡ್ಕಲ್ ಗಡಿಗೆ ಅಂತ ಇಡ್ತಾರಿಲ್ಲ ಹಳ್ಳ್ಯಾಗ, ಒಂದ್ರ ಮೇಲೆ ಒಂದು ಇಡ್ತಾರೆ. ಆದ್ರೆ ಮ್ಯಾಲೆ ಒಂದಕ್ಕೆ ಹೊಡೆಯಂಗಿಲ್ಲ, ಕೆಳಗಿಂದ ಒಂದಕ್ಕೆ ಜೋರಾಗಿ ಹೊಡೆದ್ಬಿಟ್ರೆ ಎಲ್ಲ ಗಡಿಗೆಗಳು ಬೀಳ್ತಾವೆ, ಹೌದಿಲ್ಲ? ಅದ್ರಂಗೆ ಇಲ್ಲಿ ಮಾಯೆ ತೋರಿತು. ಎಲ್ಲಿ ಪರಬ್ರಹ್ಮ ಸ್ವರೂಪದಲ್ಲಿ ಮಾಯೆ ತೋರಿತು. ಮಾಯೆ ಸತ್ಯ ಐತೇನು? ಮಾಯೆ ಸುಳ್ಳದಂತಂದಾಗ ಈ ಮಾಯಿಂದ ತೋರಿದಂಥ ಈ ಜಗತ್ತು, ಇದೇನು ಶರೀರ ಪರೀರ ಇವೆಲ್ಲ ಏನದಾವ? ಯಾವ ಉರುಳೆ ಇಲ್ಲ ಇದ್ರಾಗ, ಏನು ಇಲ್ಲೇ ಇಲ್ಲ. ಇದು ಅದು ಮೂಲಕ್ಕೆ ಹೊಡೆದು ಬಿಟ್ಟಂಗೆ ನೋಡ್ರಿ, ಅಲ್ಲಿ ಮೂಲಕ್ಕೆ ಹೊಡೆದಂಗೆ ಅದು. ಆ ಮಾಯಿಂದ ಇಷ್ಟೆಲ್ಲ ತೋರಿದಂಥ ಇದು ಸತ್ಯ ಅಂತ ತಿಳ್ಕೊತೀಯೇನ? ಮೊದಲೇ ಪರಬ್ರಹ್ಮ ಸ್ವರೂಪದಲ್ಲಿ, ನಿನ್ನ ಸ್ವರೂಪದಲ್ಲಿ ಮಾಯಿಂದ ಇಷ್ಟೆಲ್ಲ ನಡೆದದ. ಮಾಯನೇ ಸತ್ಯ ಇಲ್ಲ ಅಂದಾಗ ಇವೇನು ಸತ್ಯ ಇರ್ತದೆ? ಎಷ್ಟು ಅದ್ಭುತ ಅಲ್ಲ? ಹಾಗಾಗಿ ಇಲ್ಲಿ ಕೂಡ ಎಲ್ಲ ಪರಬ್ರಹ್ಮ ಸ್ವರೂಪ ಒಂದೇ ಉಳುಮೆಯಾಗಿರುವಂಥದ್ದು, ಅನ್ಯ ಎಲ್ಲವೂ ಅಳಿಯುವಂಥದ್ದು ಐತು ನೋಡಪ್ಪ ಜಗತ್ತಿನೊಳಗೆ. ಅದರಂತೆ ವಿಜಾತಿಯ ಭೇದ ಇಲ್ಲ. ಈ ರೀತಿ ಹೇಳ್ತಾರೆ. ವಿಜಾತಿ ಭೇದ ಕೂಡ ಇಲ್ಲವೇ ಇಲ್ಲ. ಮತ್ತು ಸತ್ತು ಅಸತ್ತು ಇವೆರಡನ್ನು ವಿವೇಕ ಮಾಡಿ, ಸತ್ಯ ಯಾವುದು ಅಸತ್ಯ ಯಾವುದು ಇದನ್ನು ವಿವೇಕ ಮಾಡಿ ತಿಳಿಯುವಂಥದ್ದು. ಸತ್ತು ವಿವೇಕ ಅಂದರೆ ಏನು? ವಿವೇಕ ಅಂದರೆ ಏನು ಅಂದರೆ ಸತ್ತು ಅಸತ್ತು ವಿಚಾರ ಮಾಡುವಂಥದ್ದು. ಸತ್ಯ ಯಾವುದು, ಮಿಥ್ಯೆ ಯಾವುದು, ಈ ರೀತಿಯಾಗಿ ಉಳಿಯುವಂಥದ್ದು ಯಾವುದು, ಅಳಿಯುವಂಥದ್ದು ಯಾವುದು,
ಇದನ್ನು ವಿಚಾರ ಮಾಡುವಂಥದ್ದು ವಿವೇಕ ಅನಿಸ್ಕೊಳ್ತದೆ. ಅದನ್ನು ವಿಚಾರ ಹೇಳತ್ತಾರೆ ಅವರು. 3ನೇ ನುಡಿ ಸ್ವಲ್ಪ ನೋಡೋದು, ಸ್ವಲ್ಪ ನೋಡಿ. ಉಳಿಮೆಗೆ ಪೆರತಾಗಿ ಪರಮಾರ್ಥವೆನಿಸಿ ಕೊಂಡುಳಿಮೆಯೊಂದಿಲ್ಲ ಮೆಲ್ಲಿಯೂ ನೋಡಲು ಉಳಿಮೆಯಾದ ಅವಿರಳ ಶಂಭುಲಿಂಗದ ನಿಜದುಳಿಮೆಯೇ ತಾನೈಸಿ ಬೇರಾವುದುಂಟು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಪ್ಪ. ಉಳಿಮೆಗೆ ಪೆರತಾಗಿ, ಉಳಿಮೆ ಅಂದ್ರೆ ಏನು ಹೇಳಿದ್ರೆ ಆಗಲೇ, ಉಳಿಯುವಂಥದ್ದು ಬ್ರಹ್ಮಸ್ವರೂಪ, ಹೌದಾ? ಅಳಿಯುವಂಥದ್ದು ಎಲ್ಲಷ್ಟು ಅಂತಾರೆ. ಉಳಿಮೆ ಅಂದರೆ ಯಾವುದೀಗ ಪರಬ್ರಹ್ಮ ಸ್ವರೂಪ. ಇದಕ್ಕೆ ಬೇರೆಯಾಗಿ ಅಂದರೆ ಪೆರತಾಗಿ, ಬೇರೆಯಾಗಿ ಪರಮಾರ್ಥವೆನಿಸಿ, ಪರಮಾರ್ಥವೆನಿಸಿ ಅಂದ್ರೆ ಈ ತ್ರಿಕಾಲದಲ್ಲಿ 3 ಕಾಲದಲ್ಲಿರುವಂಥದ್ದೇ ನಿನ್ನ ಸ್ವರೂಪ ಐತೆ. ಕಾಣುವ ಜಗತ್ತು ಹೆಂಗೈತಪ್ಪ ಅಂದ್ರೆ, ಈ ಜಗತ್ತು ಉತ್ಪತ್ತಿ ಪೂರ್ವದಲ್ಲಿ ಬ್ರಹ್ಮ ಐತೆ, ನಾಮರೂಪಾದಿಗಳಲ್ಲಿ ಇರುವುದರಿಂದ. ಈಗ ಮತ್ತು ಜಗತ್ತಿನ ಪೂರ್ವದಲ್ಲಿ ಬ್ರಹ್ಮ ಐತ್ರಿ, ಜಗತ್ತು ಹುಟ್ಟ್ಯದ, ಅದಕ್ಕೆ ಬ್ರಹ್ಮ ಇಲ್ಲ ಅಂತೀರೇನ? ಮೊದಲು ಬಂಗಾರ ಇತ್ರಿ, ಆಭರಣಗಳ, ಬಂಗಾರ ಇದ್ದರೆ ಆಭರಣ ಮಾಡಿಸ್ಕೊಂಡಿದ್ದೆ, ಹೌದಿಲ್ಲ? ಮಣ್ಣಿದ್ರೆ ಮಡಿಕೆ ಆಗ್ಯದ, ಹೌದಿಲ್ಲ? ಅದ್ರಂಗೆ ಆ ಮಣ್ಣು ಕಾರಣ ಆದರೂ ಕೂಡ ಮಣ್ಣಿನ ಕಾರ್ಯದಲ್ಲಿ ಕೂಡ ಮಣ್ಣು ಕಾಣ್ತೀವಿ ನಾವು. ಗಡಿಗೆ ಕಾರ್ಯ ಆಗ್ಯದಿಲ್ಲ, ಮಣ್ಣು ಕಾರಣ, ಗಡಿಗೆ ಕಾರ್ಯ. ಆ ಕಾರಣ ಗಡಿಗೆ ಒಳಗೆ ಐತಿ, ಎಲ್ಲ ಕಡೆ ಮಣ್ಣು ಕಾಣ್ತೀವಿಲ್ಲ. ಅದ್ರಂಗೆ ಪರಬ್ರಹ್ಮ ಸ್ವರೂಪ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಇದ್ದರೂ ಕೂಡ ಹೀಗೂ ಐತೆ. ಈ ಜಗತ್ತಿನ ತುಂಬನೂ ತುಂಬ್ಯದ, ಅದು ನಾಮ ರೂಪಗಳಲ್ಲಿ ಬೆರೆತುಕೊಂಡಂಗಾಗ್ಯದ. ಅದು ಬೆರೆತುಕೊಂಡದಕ್ಕಾಗಿ ಅಲ್ಲಿ ಏನೈತೆ, ಇದು ಘಟ ಐತೆ, ಇದು ಪಟ ಐತೆ, ಇದು ಎಲ್ಲ ಕಡೆ ಐತೆ 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 ಅಂತ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟದು. ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ವ್ಯತಿರಿಕ್ತವಾದಂಥ ಈ ನಾಮರೂಪಾದಂಥ ಪ್ರಪಂಚ ಐತಲ್ಲ, ನಾಮರೂಪಾದಂಥ ಈ ಪ್ರಪಂಚ ಐತಲ್ಲ, ಇದು ನಾಶ ಆಗಿ ಹೋದರೂ ಕೂಡ ತಾನು ಮಾತ್ರ ನಾಶ ಆಗದೇ ಉಳಿಯುವಂಥದ್ದು ಐತಪ್ಪ. ಅದಕ್ಕೆ ಸತ್ತೆ ಉಳುಮೆಯಾದಂಥದ್ದು ಅಂತ ಹೇಳಿದ್ದಾರೆ ಅವರು. ಈ ನಾಮರೂಪದಿಂದ ಎಲ್ಲ ಅಳದೋಗ್ಬಿಡ್ತಾವೆ. ನಾಮನೂ ಅಳಿತದ, ರೂಪನೂ ಅಳಿತದ. ಯಾಕಂದ್ರೆ ಇವು ಒಂದ್ರಾಗ ಒಂದಿಲ್ಲ, ಘಟಪಟಾದಿಗಳು ಒಂದ್ರಾಗ ಒಂದಿಲ್ಲ ಅಂದರೂ ಕೂಡ ಈ ಪ್ರಪಂಚ ಹೆಂಗೈತೆ, ಒಂದಲ್ದು ಒಂದು ಸಲ ನಾಶ ಆಗಿ ಹೋಗ್ತದೆ, ಅಳಿಯುವಂಥದ್ದಾಗ್ಯದ ಇದು. ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಬೇರೆ ಯಾವುದೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕೂಡ 3 ಕಾಲದಲ್ಲಿರುವಂಥದ್ದು ನಿನ್ನ ಸ್ವರೂಪ ಅಂತ ಇದನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಇದನ್ನೇ ಇಟ್ಕೊಂಡು ಮತ್ತೆ ನಾವು ನಾಳೆ ಮಾತಾಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ನಿಜಗೊಂಡು ಹೇಳಿದ್ದಾರೆ. ಮತ್ತು ನಾವು ಮುಂದಿನ ವಿಚಾರ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.